ಎಲ್ಲರಿಗೂ ನಮಸ್ತೆ. ಧರ್ಮರಕ್ಷಣೆ ಮನುಷ್ಯರಾದವರ ಹೊಣೆ. ಅಧರ್ಮ ನಡೀತಾ ಇರುವಂತಹ ಒಂದು ವಿಷಯದ ಬಗ್ಗೆ BMI ಬಾಡಿ ಮಾಸ್ ಇಂಡೆಕ್ಸ್ ಮನುಷ್ಯನ ದೇಹದ ಗಾತ್ರವನ್ನು ಅಳೆಯೋದಕ್ಕೆ ಸೂತ್ರದ ಮೂಲಕ ಕಂಡುಹಿಡಿದು ಮನುಷ್ಯನ ನಿಲುವಿನ ಸದೃಢತೆ ಯಾವ ರೀತಿಯಾಗಿ ಹೋಗಬೇಕು ಅನ್ನೋದನ್ನ ಕಂಡುಹಿಡ್ಕೊಳ್ಳುವಂಥದ್ದು. ಆದರೆ ಇಲ್ಲಿ BMI ಮನುಷ್ಯನನ್ನು ಇವಾಗ ಯಾವ ರೀತಿಯಾಗಿ ಅಳೀತಾ ಇದ್ದಾರೆ? ಜ್ಞಾನಕ್ಕೆ ಬೆಲೆ ಇಲ್ಲ, ಬುದ್ಧಿವಂತರಿಗೆ ಬೆಲೆ ಇಲ್ಲ. ಯಾವ ರೀತಿಯಾಗಿ ಬಕೆಟ್ ಹಿಡಿಯೋರಂಥವ್ರಿಗೆ ಬೆಲೆ, ಮನಿ ಕೊಡುವಂಥವ್ರಿಗೆ ಬೆಲೆ, ಇನ್ಫ್ಲೂಯೆನ್ಸ್ ಮಾಡಿಸಿದಂಥವ್ರಿಗೆ ಬೆಲೆ. ಈ ಬಕೆಟ್ ಇಡಿಸ್ಕೊಳ್ಳೋಂಥವ್ರು, ಮನಿ ಇಡಿಸ್ಕೊಳ್ಳೋವಂಥವ್ರು, ಇನ್ಫ್ಲೂಯೆನ್ಸ್ ಮಾಡಿಸ್ಕೊಳ್ಳೋಂಥವ್ರು ಯೋಚನೆ ಮಾಡಬೇಕು. ಅಂಥವರಿಂದ ಅಧರ್ಮ ಆಗ್ತಾ ಇದೆ. ಯಾರಿಗೂ ಜ್ಞಾನವಂತರಿಗೆ ಬೆಲೆ ಸಿಗ್ತಾ ಇಲ್ಲ. ಬಕೆಟ್ ಹಿಡಿದಂಥವ್ರಿಗೆ ಮಾರ್ಕ್ಸ್ ಕೊಟ್ಟು ಅವರಿಗೆ ಗೋಲ್ಡ್ ಮೆಡಲ್ ಕೊಡುವಂಥದ್ದು, ದುಡ್ಡು ಕೊಟ್ಟವರಂಥವ್ರಿಗೆ ಇಂಟರ್ವ್ಯೂಗಳಲ್ಲಿ ಕೆಲಸಗಳನ್ನ ಡೈರೆಕ್ಟಾಗಿ ಕೊಡುವಂಥದ್ದು, ಹಾಗೆ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ನಾನಾ ರೀತಿ ಹುದ್ದೆಗಳನ್ನ ಕೊಡುವಂಥದ್ದು ಆಗ್ತಾ ಇದೆ. ಇದೆಲ್ಲ ಯಾರಿಂದ ನಡೀತಾ ಇದೆ? ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಜ್ಞಾನವಂತರಿಗೆ ಬೆಲೆ ಕೊಡಿ, ಬುದ್ಧಿವಂತರಿಗೆ ಬೆಲೆ ಕೊಡಿ, ಕಷ್ಟಪಡುವಂಥವರಿಗೆ ಬೆಲೆ ಕೊಡುವಂಥದ್ದು ಆಗಬೇಕು ಅನ್ನೋಂಥದ್ದು ನನ್ನ ಅನಿಸಿಕೆ.